ನನಗೆ ಅನನ್ಯ ಭಟ್ ಎಂಬ ಮಗಳೇ ಇರಲಿಲ್ಲ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳು? ಸುಳ್ಳು 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 ಸುಳ್ಳು. ಕೊನೆಗೂ ಸ್ಫೋಟಕ ಸತ್ಯ ಬಾಯ್ಬಿಟ್ಟ ಸುಜಾತಾ ಭಟ್. ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಸುಜಾತಾ ಭಟ್ ಹೇಳಿದ್ದೇನು ಗೊತ್ತಾ? ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಭಟ್ ಅಂತ ಬೇಕು, ಎಲ್ಲ ಫೇಕ್. ಹೌದು ವೀಕ್ಷಕರೇ, ಧರ್ಮಸ್ಥಳ ಗ್ರಾಮದಲ್ಲಿ ಹಲವು ಶವಗಳನ್ನ ಹೂತಿದ್ದ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿದ ಬೆನ್ನಲ್ಲೇ ಅನನ್ಯ ಭಟ್ ಎಂಬ ಹೆಸರಿನ ವೈದ್ಯ ವಿದ್ಯಾರ್ಥಿನಿ ನಾಪತ್ತೆಗೆ ಸಹ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಆ ಕುರಿತಂತೆ ಸ್ಫೋಟಕ ಆರೋಪ ಮಾಡಿದ್ದ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಈಗ ತಪ್ಪೊಪ್ಪಿಕೊಂಡಿದ್ದಾರೆ. ನನಗೆ ಅನನ್ಯ ಭಟ್ ಎಂಬ ಮಗಳೇ ಇಲ್ಲ, ನಾನು ಸೃಷ್ಟಿಸಿದ್ದ ಕಟ್ಟುಕತೆ ಇದಾಗಿದ್ದು ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್ ಅವರು ನನಗೆ ಸುಳ್ಳು ಹೇಳುವಂತೆ ಹೇಳಿಕೊಟ್ಟಿದ್ದರು ಎಂದು ಹೇಳಿದ್ದಾರೆ. ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಹಾಗಿದ್ರೆ ಸುಜಾತಾ ಭಟ್ ಹೇಳಿರೋದನ್ನ ನೋಡೋದಾದ್ರೆ ನಾನು ಹೇಳಿದ್ದೆಲ್ಲ ಸುಳ್ಳು. ಮಟ್ಟಣ್ಣನವರ್ ಜಯಂತ್ ಮಾತು ಕೇಳಿ ಸುಳ್ಳು ಹೇಳಿದೆ. ಧರ್ಮಸ್ಥಳ ಭಕ್ತರ ಕ್ಷಮೆ ಕೇಳುತ್ತೇನೆ, ಆಸ್ತಿಗಾಗಿ ಸುಳ್ಳು ಹೇಳಿದ್ದಷ್ಟೇ. ಅನನ್ಯ ಫೋಟೋ ನಕಲಿ, ಅದು ವಾಸಂತಿಯದ್ದು. ಅನನ್ಯ ಭಟ್ ಅರವಿಂದ್ ವಿಮಲಾ ಪುತ್ರಿ. ಅನನ್ಯ ಭಟ್ MBBS ಓದುತ್ತಿರಲಿಲ್ಲ. ಅನನ್ಯ ಭಟ್ ಕೊಲೆಯಾಗಿದ್ದು ಕೂಡ ನಿಜ. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳು? ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ, ಯಾಕಮ್ಮ ಸುಳ್ಳು ಹೇಳಿದ್ರಿ? ಹೌದು, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಲಾಹಲ ಎಬ್ಬಿಸಿದ ಸುಜಾತಾ ಭಟ್ ಮಗಳು ಅನನ್ಯ ಭಟ್ ನಾಪತ್ತೆ ಪ್ರಕರಣ ಕ್ಷಣ ಕ್ಷಣಕ್ಕೂ ತಿರುವು ಪಡೆದುಕೊಳ್ಳುತ್ತಿದೆ. ಯೂಟ್ಯೂಬ್ ಸಂದರ್ಶನಕ್ಕೆ ನೀಡಿದ ಹೇಳಿಕೆಯಲ್ಲಿ ಅನನ್ಯ ಭಟ್ ಕಾಲ್ಪನಿಕ ಕತೆ, ಅದು ನಾನು ಸುಳ್ಳು ಹೇಳಿದ್ದೇನೆ, ಕ್ಷಮಿಸಿ ಎಂದಿದ್ದ ಸುಜಾತಾ ಭಟ್ ಇದೀಗ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ಅನನ್ಯ ಭಟ್ ನನ್ನ ಮಗಳು, ಬಲವಂತವಾಗಿಯೇ ಯೂಟ್ಯೂಬ್ ಚಾನೆಲ್ ನನ್ನ ಮೂಲಕ ಹೇಳಿಕೆ ಕೊಡಿಸಿದ್ದಾರೆ. ಅನನ್ಯ ಭಟ್ ಕಾಲ್ಪನಿಕ ಕಥೆಯಲ್ಲ, ಅದು ಸತ್ಯ ಎಂದು ಸುಜಾತಾ ಭಟ್ ಮತ್ತೆ ಹೇಳಿದ್ದಾರೆ. ಮಗಳೇ ಅಲ್ಲ ಅಂತ ಹೇಳುವಂತೆ ಒತ್ತಡ ಇತ್ತು. ಸುಜಾತಾ ಭಟ್ ಮತ್ತೆ ಯೂಟರ್ನ್. ಅನನ್ಯ ಭಟ್ಟು ಇದ್ದಾಳೆ, ನನ್ನ ಮಗಳೇ, ಆಯ್ತಾ? ಅವ್ರಿಲ್ಲ ಅಂತ ಹೇಳಿಸಿ ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ. ಹೌದು, ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ಸುಜಾತಾ ಭಟ್ ಇಡೀ ಕಥೆಯೇ ಸೃಷ್ಟಿ ಮಾಡಿದ್ದರು. ನನಗೆ ಆಸ್ತಿ ಸಿಗಲಿಲ್ಲ ಅನ್ನೋ ಕಾರಣದಿಂದ ಧರ್ಮಸ್ಥಳ ವಿರುದ್ಧ ಹೋರಾಟಕ್ಕಿಳಿದೆ. ಆಗ ಪರಿಚಯವಾಗಿದ್ದೇ ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್. ಇವರು ಸೃಷ್ಟಿಸಿದ ಕಾಲ್ಪನಿಕ ಕಥೆಯಲ್ಲಿ ನಾನೊಬ್ಬ ಪಾತ್ರಧಾರಿ ಅಷ್ಟೇ, ಅದರಂತೆ ನಾನು ಕೂಡ ಹೇಳಿದೆ ಎಂದು ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದ ಸುಜಾತಾ ಭಟ್ ಮತ್ತೆ ಅದೇ ಸಂದರ್ಶನದಲ್ಲಿ ಸಂಪೂರ್ಣ ಉಲ್ಟಾ ಹೊಡೆದಿದ್ದಾರೆ. ಇದು ಒತ್ತಾಯ ಪೂರ್ವಕವಾಗಿ ಹೇಳಿಸಿದ ಹೇಳಿಕೆ ಅಂತ ಖುದ್ದಾಗಿ ತಾವೇ ಹೇಳಿದ್ದಾರೆ. ಹಾಗಿದ್ದರೆ ಸಂದರ್ಶನದಲ್ಲಿ ಹೇಳಿದ್ದಾದ್ರೂ ಏನು? ಅನನ್ಯ ಸುಳ್ಳು ಕತೆ ಎಂದು ಬಲವಂತವಾಗಿ ಹೇಳಿಸಿದ್ದಾರೆ. ಯೂಟ್ಯೂಬ್ನಲ್ಲಿ ಬಲವಂತವಾಗಿ ನನ್ನ ಮೂಲಕ ಹೇಳಿಕೆ, ಇದು ಒತ್ತಾಯ ಪೂರ್ವಕವಾಗಿ ಹೇಳಿಸಿದ ಹೇಳಿಕೆ. ನನಗೆ ಮಗಳಿರುವುದು ನಿಜ, ಅನನ್ಯ ಕಥೆಯಲ್ಲ ಸತ್ಯ. ಅನನ್ಯ ಹುಟ್ಟಿದ್ದು ನಿಜ, ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದು ಕೂಡ ನಿಜ. ನನ್ನ ಪ್ರಕರಣ ಸುಳ್ಳಲ್ಲ, ಫೋಟೋ ಕೂಡ ಅನನ್ಯ ಅವರದ್ದೇ, ಅದು ವಾಸಂತಿ ಫೋಟೋ ಅಲ್ಲ, ಅನನ್ಯ ಭಟ್ ಫೋಟೋ. ನನ್ನ ಮಗಳು ಅನನ್ಯ ಭಟ್ಗೆ ನ್ಯಾಯ ಬೇಕು. ಹೇಳಿಕೊಟ್ಟಿಲ್ಲ, ಯಾರು ಹೇಳಿಕೊಡ್ಲಿಲ್ಲ, ಇದು ಸತ್ಯಕ್ಕೆ ದೂರ. ನನ್ನ ಅನನ್ಯ ಭಟ್ಟು ನನ್ನ ಮಗಳೇ, ಆಯ್ತಲ್ಲ? ಅದನ್ನು ಎಲ್ಲಿ ನಾನು ಪ್ರೂವ್ ಮಾಡಬೇಕು ನಾನು ಅಲ್ಲಿ ಮಾಡ್ತೀನಿ. ದಯವಿಟ್ಟು SITಗೆ ಹೋಗೋ ತನಕನೂ ನೀವು ಯಾರು ನನಗೆ ತೊಂದರೆ ಕೊಡಬೇಡಿ. ಒಟ್ಟಾರೆಯಾಗಿ ಅನನ್ಯ ಭಟ್ ನಾಪತ್ತೆ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದ್ದು, ಸುಜಾತಾ ಭಟ್ ಅವರ ಹೇಳಿಕೆಯನ್ನ ದಾಖಲಿಸಲು SIT ಅವರ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ. ಇನ್ನು ಮುಂದಿನ ದಿನಮಾನದಲ್ಲಿ ಈ ಕೇಸ್ ಎಷ್ಟರ ಮಟ್ಟಿಗೆ ತಲುಪುತ್ತದೆ ಎಂಬುದನ್ನ ಕಾದ್ ನೋಡಬೇಕು. ಹರೀಶ್ ಅಜ್ಜಪ್ಪ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.